ಸರಿ, ವಿಧಾನಸೌಧದಲ್ಲಿ ಅಲ್ಲಿ ಗದ್ದಲ ಆಯಿತು. ಈಗ ಹೊರಗೆ ಪ್ರತಿಭಟನೆ ಆಗಬಾರದು ಅನ್ನಕ್ಕಾಗಲ್ಲ ಕಾಂಗ್ರೆಸ್. ಯಾಕಂದರೆ ಅವತ್ತು ಲೋಕಸಭೆಗೆ ಪಾಸ್ ಕೊಟ್ಟಿದ್ದಕ್ಕೆ ಪ್ರತಾಪ್ ಸಿಂಹ ಅದು ಮೈಸೂರಲ್ಲಿ ಅವ್ರ ಮನೆ ಹತ್ರಕ್ಕೆ ಅವ್ರ ಆಫೀಸ್ ಹತ್ರಕ್ಕೆ ಎಲ್ಲ ಹೋಗ್ಲಿಲ್ವಾ, ಭಾರಿ ಪ್ರತಿಭಟನೆ ಮಾಡಲಿಲ್ವಾ? ದೇಶ ಬಿದ್ದೇ ಹೋಯ್ತು ಅನ್ನೋ ಟ್ರಿಪ್ಲೇ ಆಗಲಿಲ್ವಾ ಅವತ್ತು? ಹಾಗೆ ಇಲ್ಲೂ ದೇಶ ಬಿದ್ದೇ ಹೋಗ್ತಾ ಇದೆ ಅಂತ ಅವರು ಮಾಡ್ತಾರೆ. ಹಾಗಾಗಿ ದಿಸ್ ಇಸ್ ಪಾರ್ಟ್ ಆಫ್ ದ ಪೊಲಿಟಿಕ್ಸ್. ನಡಿ, ಇಡೀ ರಾಜ್ಯದಲ್ಲೂ ಕೂಡ BJP ಪ್ರತಿಭಟನೆಯನ್ನು ನಡೆಸ್ತು. ಒಂದನ್ನು ಪೊಲಿಟಿಕಲ್ ಪಾರ್ಟಿಗಳೇನು ತೊಳ್ಕೋಬೇಕು, ಪರ್ಟಿಕ್ಯುಲರ್ಲಿ ಪೀಪಲ್ ಇನ್ ಪವರಲ್ಲಿದ್ದಾಗ ಇಂತಹ ಇಶ್ಯೂಗಳನ್ನು ಹ್ಯಾಂಡಲ್ ಮಾಡಿದಾಗ ಡೆವಲಪ್ ಆಗೋ ಪರ್ಸೆಪ್ಷನ್ಸ್ ಏನು ಅನ್ನೋದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಇದ್ದರೆ ಅದು ಅವ್ರಿಗೆ ಒಳ್ಳೆಯದು, ಇಲ್ಲದೆ ಇದ್ದರೆ ಅದನ್ನು ಅವರು ಅನುಭವಿಸ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರದ ವಿರುದ್ಧ ಹರಿಹಾಯಿತು. ಕೆಂಗಲ್ ಗೇಟ್ ಬಳಿ ಮಾಡಿದ್ರು, ಬಳ್ಳಾರಿನಲ್ಲಿ ಅವ್ರ ಕಚೇರಿಗೆ ಹೋಗಿ ಮುತ್ತಿಗೆ ಹಾಕಿದ್ರು. ನಾಜೀರ್ ಹುಸೇನ್ ಬಳ್ಳಾರಿ ಅವರ ನಂಗೆ ಗೊತ್ತೇ ಇರಲಿಲ್ಲ. ಆಲ್ ರೈಟ್, ಅಲ್ಲೆಲ್ಲ ಪ್ರತಿಭಟನೆ ಮಾಡೋಕ್ಕೆ ಹೋದ್ರು, ಪೊಲೀಸರು ಕಷ್ಟಪಟ್ಕೊಂಡು ತಳ್ಳಿದ್ರು. ಎಲ್ಲ ಕಡೆ ಶಿವಮೊಗ್ಗ, ದಾವಣಗೆರೆ, ಕೋಲಾರ, ವಿಜಯಪುರ, ಚಿತ್ರದುರ್ಗ, ಚಾಮರಾಜನಗರ, ತುಮಕೂರು, ಮಂಗಳೂರು, ಉಡುಪಿ, ಅಖಂಡ ಕರ್ನಾಟಕ ಹೋಗತ್ತ ಕಡೆಗೆ ಅಷ್ಟೇ ಎಲ್ಲ ಕಡೆಯಿಂದನೂ ಮಾಡಿದ್ದಾರೆ ಅಲ್ವಾ ಗಲಾಟೆನ. ಈ ಮಧ್ಯೆ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಮತ್ತು ಶಾಸಕ ಅಭಯ್ ಪಾಟೀಲ್ ಅವರು ನಾನಾ ಆರೋಪಗಳನ್ನು ಮಾಡಿದ್ರು. ಕ್ಷಮೆ ಕೇಳ್ಬೇಕು, ಯಾರು ನೈತಿಕ ಹೊಣೆ ಬರ್ಬೇಕಲ್ಲ. ಮುಂದೆ ಅಕಸ್ಮಾತ್ ಇವ್ರು ಗೆಲ್ಲೋದಿಲ್ಲ, ಅದು ಬೇರೆ ಪ್ರಶ್ನೆ. ಇವ್ರು ಅಕಸ್ಮಾತ್ 4 ಸೀಟ್ ಜಾಸ್ತಿ ಅವ್ರೇನಾದರೂ ಗೆದ್ದರೆ ಏನು ಸ್ಥಿತಿ ಆಗ್ಬೋದು ಇವ್ರದಂತ ಅನ್ನೋದು ದೇಶದಲ್ಲಿ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ಲ, ಇದು ಪಾಕಿಸ್ತಾನ್ ಕಾಂಗ್ರೆಸ್ ಪಾರ್ಟಿ, PCP, ಪಾಕಿಸ್ತಾನ್ ಕಾಂಗ್ರೆಸ್ ಪಾರ್ಟಿ. ಇದ್ರ ಹಿಂದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದಾರ. ಯಾರು ಘೋಷಣೆ ಕೊಟ್ಟಿದಾರೋ ಅರೆಸ್ಟ್ ಮಾಡಬೇಕಾಗಿತ್ತು. ಯಾಕೆ ಮಾಡಿಲ್ಲ ಅಂತಂದ್ರೆ ಅವರೆಲ್ಲ ಕಾಂಗ್ರೆಸ್ ಪಾಕಿಸ್ತಾನ್ ಕಾಂಗ್ರೆಸ್ ಪಾರ್ಟಿ ಗೊತ್ತಿಲ್ಲ, ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಅಂತೂ ಇದೆಯಪ್ಪ ಅಲ್ಲಿ, ಅದಿದೆ ಇದಕ್ಕೆ ನಮಗೆ ಗೊತ್ತಿರೋ ಪ್ರಕಾರ. ಆಲ್ ರೈಟ್, ನೈತಿಕ ಹೊಣೆ ಹೊತ್ಕೊಳ್ಬೇಕು ಅವರು, ಇದರ ಜವಾಬ್ದಾರಿ ಅಂತ. ಲಾ ಅಂಡ್ ಆರ್ಡರ್ ಇಶ್ಯೂನಲ್ಲಿ ಎಕ್ಸ್ಪ್ಲಿಸಿಟ್ ಆಗಿ ದಿ ಸ್ಟೇಟ್ ಹಸ್ ಫೇಲ್ಡ್ ಅಂದಾಗ ಸಂಬಡಿ ಹ್ಯಾಸ್ ಟು ಟೇಕ್ ಎ ರೆಸ್ಪಾನ್ಸಿಬಿಲಿಟಿ. ಎಕ್ಸ್ಪ್ಲಿಸಿಟ್ ಆಗಿ ಅಂದರೆ ಬಿಡು ಬೀಸಾಗಿ ಎಲ್ಲರಿಗೂ ಕಾಣುವ ರೀತಿ ರಾಜ್ಯ ಸರ್ಕಾರ ಮೌನಕ್ಕೆ ಜಾರಿ, ಆ ಮೂಲಕ ಸಮಾಜದ್ರೋಹಿ ಶಕ್ತಿಗಳಿಗೆ ಕುಮ್ಮಕ್ಕು ಕೊಡುವಂತೆ ವರ್ತನೆ ಮಾಡಿದೆ. ಜವಾಬ್ದಾರಿಯನ್ನು ಸರ್ಕಾರ ವಹಿಸಿಕೊಳ್ಳಬೇಕು, ದೇರ್ ಇಸ್ ನೋ ಡೌಟ್. ಬಟ್ ಇನ್ಸಿಡೆಂಟಲ್ ಆಕ್ಟಿವಿಟೀಸ್ ಇಂಡಿವಿಜುವಲಿಸ್ಟಿಕ್ ಅಲ್ಲಿ ಆದಾಗ ಕೆಲವು ಸರಿ, ಅಥವಾ ದಿಢೀರೆಂದು ಒಂಥರ ಲಾವಾರಸ್ತದೆ ಡಪ್ ಅಂತಂದುಬಿಟ್ರೆ ಆಗ ಅದಕ್ಕೆ ಈ ಕಾರ್ಯವನ್ನು ಅವರೇ ಮಾಡಿಸಿದ್ದಾರೆ ಅಂತ ಹೇಳಕ್ ಬರಲ್ಲ. ಜವಾಬ್ದಾರಿ ಅವ್ರು ತಗೊಂಡು, ಆದರೆ ಅಧಿಕಾರದಲ್ಲಿರೋರು ಅವರು ಮಾಡೇ ಇಲ್ಲ ಎಂಬ ವಾದವನ್ನು ಬಂಡತನದ ಆಧಾರದ ಮೇಲೆ ಮುಂದುವರಿಸಿಕೊಂಡು ಹೋದರೆ ಆಗ ಅದರ ಜವಾಬ್ದಾರಿಯನ್ನು ಅವರೇ ತೆಗೆದುಕೊಳ್ಳಬೇಕಾದೀತು. ಜಾಗ ಮಾಡಿಕೊಟ್ಟ, ಬಿಕಾಸ್ ಯು ಆರ್ ಸ್ಟ್ಯಾಂಡಿಂಗ್ ಬೈ ಸಚ್ ಕ್ಯಾರೆಕ್ಟರ್ಸ್ ಹೂ ಆರ್ ಆಂಟಿ ನ್ಯಾಷನಲ್. ದೊಡ್ಡವರೊಬ್ಬರು ನನ್ನ ಜೀವನದಲ್ಲಿ ನನಗೆ ಹೇಳಿದ್ದಿತ್ತು, ವಿದ್ಯೆ ಸಿಕ್ಕಾಗಿದೆ, ನೀನು ದೊಡ್ಡವರಾಗ್ತೀಯೋ ಚಿಕ್ಕವನಾಗ್ತೀಯೋ ಗೊತ್ತಿಲ್ಲ, ಆದರೆ ನೀನು ಅತ್ಯಂತ ಕನಿಷ್ಠಾತಿ ಕನಿಷ್ಠ ಕೆಲಸ ಯಾವುದು ನೀನು ಮಾಡಿದ್ರೂ ತಪ್ಪಿಲ್ಲ, ಎಲ್ಲಿಯವರೆಗೆ ನೀನು ದೇಶದ್ರೋಹಿ ಮತ್ತು ಸಮಾಜದ್ರೋಹಿ ಆಗುವುದಿಲ್ಲವೋ ಅಲ್ಲಿಯವರೆಗೆ. ಹಾಗಾಗಿ ಇಲ್ಲೂವೇ ಅಂತಹ ವ್ಯಕ್ತಿಗಳನ್ನು ಕಂಟಿನ್ಯೂಯಸ್ಲಿ ವಿತ್ ಇಂಟೆಂಟ್ ನೀವು ಡಿಫೆನ್ಸ್ ಸ್ಟಾರ್ಟ್ ಮಾಡಿದಾಗ ಅದರ ಹೊಣೆಯನ್ನು ನೀವೇ ಹೊರಬೇಕಾಗಿ ಬರುತ್ತೆ. ಅದಿಲ್ಲ, ವಿ ಸಿ ಇಟ್ ಆಸ್ ಎನ್ ಇನ್ಸಿಡೆಂಟ್, ರಾಂಗ್, ವಿ ಗೋ ಅಗೇನ್ಸ್ಟ್ ದೆಮ್ ಅನ್ನೋ ಥರ ಹೊರಟೋಗ್ಬಿಟ್ಟಾಗ ಆ ಪ್ರಶ್ನೆ ಬರಲ್ಲ. ಅದಾಗಬೇಕು. ಇನ್ನು ಕಾಂಗ್ರೆಸ್ ಕೂಡ ವಿಧಾನಸೌಧ ಠಾಣೆಗೆ ದೂರನ್ನು ಕೊಟ್ಟಿದೆ. ಯಾರೇ ತಪ್ಪು ಮಾಡಿದ್ರೂ ತಪ್ಪೇ, ಒಂದ್ ವೇಳೆ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರೆ ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ, ಸೂಕ್ತ ತನಿಖೆ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಈ ನಡುವೆ ವಿಧಾನಸೌಧ ಠಾಣೆ ಪೊಲೀಸರು ನಾಸೀರ್ ಹುಸೇನ್ ಅವರ 3 ಬೆಂಬಲಿಗರ ವಿಚಾರಣೆಯನ್ನು ನಡೆಸಿದ್ದಾರೆ. ಬಳಿಕ ಮಾತನಾಡಿದ ನಾಸೀರ್ ಬೆಂಬಲಿಗ ನಿಜಾಮ್ ಮತ್ತು ಹಾವೇರಿಯ ಮೊಹಮ್ಮದ್ ಶಫಿ ಏನು ಹೇಳಿದ್ರು ನೋಡಿ. ವಿಡಿಯೋ ಇದೆ, ಅದರಲ್ಲಿ ಯಾವ ಕಾರಣಕ್ಕೂ ಯಾವ ತರ ಘೋಷಣೆ ಇಲ್ಲ. ನಿಮ್ಮ ಹತ್ರ ಏನಾದ್ರು ಆ ವಿಡಿಯೋ ಕೊಟ್ಟಿದ್ದೀರಾ ಪೊಲೀಸರಿಗೆ? ನಾವು ಎಲ್ಲಿ ಕೊಡ್ಬೇಕಾಗಿತ್ತು ಅಲ್ಲಿ ಕೊಟ್ಟಿದ್ದೀವಿ. ಬೈ ಚಾನ್ಸ್ ಏನಾದ್ರು ಆ ತರ ಘೋಷಣೆ ಆಗಿದೆ ಅಂತ ಕೇಳಿದ್ರು, ನಾನು ಯಾವ ಕಾರಣಕ್ಕೂ ಅಲ್ಲಿ ಘೋಷಣೆ ಆಗಿಲ್ಲ. ನಾನು ವಿಧಾನಸೌಧದಲ್ಲಿ ಹೋಗಿದ್ದೆ ಸರ್. ನಾನು ಅಲ್ಲಿ ನಾಸೀರ್ ಸಾರ್ ಅವರ ಬೆಂಬಲಿಗಾಗಿ ನಾವು ಕೂಡ ಹೋಗಿದ್ವಿ. ಎಲ್ಲರೂ ನಾಸೀರ್ ಸಾರ್ ಜಿಂದಾಬಾದ್, ನಾಸೀರ್ ಹುಸೇನ್ ಸಾರ್ ಜಿಂದಾಬಾದ್, ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಹೇಳ್ತಿದ್ರು. ಆ ಟೈಮ್ನಲ್ಲಿ ನಾವು ಕೂಡ ಜೈ ಅಂತ ಹೇಳಿದೀವಿ ಸರ್. ಆ ಘೋಷಣೆಯನ್ನು ನಾ ಕೇಳಿಲ್ಲ ಸರ್. ಇರಬಹುದು ಸರ್, ಎಲ್ಲ ಹೋಗಿದ್ದವ್ರ ಪೈಕಿ ಐ ಕೆನಾಟ್ ಸೇ. ಎಲ್ಲರ ಕಿವಿಗಳು ಒಂದೇ ರೀತಿಯ
ಹಾಂ ಸರ್. ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳಕ್ಕೆ ನಾನೇನು ENT ಎಕ್ಸ್ಪರ್ಟೇ ಇಲ್ವಲ್ಲ. ಅಲ್ಲ. ಹಾಗಾಗಿ ಇರಬಹುದು, ಮತ್ತು ಅವರಿಬ್ಬರು ಕೂಗಿಲ್ಲದೆಯೂ ಇರಬಹುದು. ಅದರಲ್ಲಿ ಹೋಗಿದ್ದವರಲ್ಲಿ 25 ಜನರ ಲಿಸ್ಟ್ ಕೊಡ್ತಿದ್ರಲ್ಲ, ಅಷ್ಟು ಜನರನ್ನು ಕರೆಸಿ ವಿಚಾರಣೆ ಮಾಡ್ಬೇಕು, ಹೇಳಿಕೆಗಳನ್ನ ಪಡ್ಕೊಳ್ಬೇಕಾಗತ್ತಲ್ವ ಸರ್? 3 ಮಾತ್ರ ಕರೆಸೋದು ಪೊಲೀಸ್ನವ್ರು ಅವ್ರಿಗೆ ಬೇಕಾದ ರೀತಿಯಲ್ಲಿ ಕರೆಸ್ಕೋತಾರೆ. ಮುಂದೊಂದು ದಿನ ಇನ್ನೊಂದು 4 ಜನ ಕರೆಸ್ಬೋದು. ಅದು ಅವ್ರಿಗೆ ಬಿಟ್ಟಿದ್ದು. ತನಿಖೆಯನ್ನು ನೀವು ಹೀಗೆ ಮಾಡಬೇಕು ಅಂತ ಡೈರೆಕ್ಟ್ ಮಾಡಕ್ಕೆ ನಮ್ಗೆ ಯಾರಿಗೂ ಅಧಿಕಾರ ಇಲ್ಲವಲ್ಲ. ಅಲ್ಲ, ಇಷ್ಟು ಜನರ ಮಧ್ಯದಲ್ಲಿ ಅದಕ್ಕೆ ಕೇಳಿಸಿದ್ದೀನಿ. ಅವ್ರಿಗೇನೋ ಇನ್ಫಾರ್ಮೇಶನ್ ಇರಬೇಕು, ಕರೆದಿರ್ಬೋದು, ನನಗೆ ಗೊತ್ತಿಲ್ಲ. ದಟ್ ಇಸ್ ದೇರ್ ಪವರ್. ತನಿಖೆಯನ್ನು ನೀವು ಹೀಗೇ ಮಾಡಬೇಕು, ಹಾಗೇ ಮಾಡಬೇಕು ಅಂತ ಹೆಂಗೆ ಹೇಳಕ್ಕೆ ನಾನು ಹೆಂಗೆ ಹೇಳಿ? ನಿಮ್ಗೆ ಹೆಂಗೆ ಸರಿ ಅನ್ಸುತ್ತೆ ಹಾಗೆ ಮಾಡಿ. ಓಕೆ, ದಟ್ಸ್ ಓಕೆ. ಹೇಳಿದಾರಾ ಇಲ್ವಾ ಅದು ಇವರಿಬ್ಬರ ಮೇಲೆ ನಂಗೆ ಗೊತ್ತಿಲ್ಲ. ಅವರಿಬ್ರು ಕೋಗಿಲ್ದೇನೋ ಇರ್ಬೋದು, ಯಾರೋ ಗೊತ್ತು. ಇನ್ಯಾರೋ ನಮಗೇನು ಗೊತ್ತದು ಈಗ, ಹೌದು ಅಲ್ವಾ? ಹಾಂ ಸರ್. ಆಲ್ ರೈಟ್. ಈಗ ಹಿಮಾಚಲ ಪ್ರದೇಶಕ್ಕೆ ಹೋಗೋಣ ಬೇಗ. ರಾಜಕೀಯ ಬಿಕ್ಕಟ್ಟು, 6 ಶಾಸಕರ ಅಡ್ಡ ಮತದಾನ, ಅವರೆಲ್ಲ ಕಾಣೆ ಆಗೋಗಿದ್ದಾರೆ. ಅವ್ರನ್ನ ಕಿಡ್ನ್ಯಾಪ್ ಮಾಡಿಬಿಟ್ಟಿದ್ದಾರೆ ಅಂತ ಅಲ್ಲಿ ಮುಖ್ಯಮಂತ್ರಿ ಹೇಳ್ತಿದ್ರು. ಅವ್ರು ಯಾವ ಕಿಡ್ನ್ಯಾಪು ಇಲ್ಲ ಅಂತ ಬಂದು ಇಳಿದ್ರು. ಇವತ್ತು ಇಳಿದು ನಾವು ಯಾರಿಗಾರು ಓಟ್ ಹಾಕತ್ತೀವಿ, ಏನಾದ್ರು ಮಾಡ್ಕತ್ತೀವಿ, ಅವ್ರು ಯಾರ್ರಿ ಕೇಳಕ್ಕೆ ನಮ್ಮನ್ನಂತ ಅವ್ರು ಚೀಫ್ ಮಿನಿಸ್ಟರ್ ಮೇಲೆ ಅವರೇ ತಿರುಗಿ ಬಿದ್ದುಬಿಟ್ರು. ಈ ಮಧ್ಯೆ ಅಲ್ಲಿ ಕಾಂಗ್ರೆಸ್ ಘಟಕದ ಅಧ್ಯಕ್ಷೆ ಪ್ರತಿಭಾ ಸಿಂಗ್ ಅವರ ಪುತ್ರ ವಿಕ್ರಮಾದಿತ್ಯ ಸಿಂಗ್, ವೀರಭದ್ರ ಸಿಂಗ್ ಅವರ ಪುತ್ರ ಆ್ಯಕ್ಚುಲಿ, ಅವರು ರಾಜೀನಾಮೆ ಕೊಟ್ಬಿಟ್ರು. CM ಏನೋ ಒಪ್ಕೊಳ್ಳಲ್ಲ ಅಂದಿದ್ದಾರಂತೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಈ ಮಧ್ಯೆ ಎಲ್ಲರೂ ಈ ಚೀಫ್ ಮಿನಿಸ್ಟರ್ ಹೋಗಬೇಕು, ಹೋಗದೇ ಇದ್ದರೆ ಪಕ್ಷ ಉಳಿಯಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಉಳಿಬೋದು, ಮುಂದಿನ ದಿನದಲ್ಲಿ ಅದು ಹೋಗುತ್ತೆ ಅಂತ ಎಲ್ಲರೂ ಹೇಳ್ತಿದ್ದಾರೆ, ಗೊತ್ತಿಲ್ಲ. ಆಯಿತು, ಆಪರೇಷನ್ ಕಮಲ ಆದೀತು ಅನ್ನೋ ಲೆಕ್ಕಾಚಾರದಲ್ಲಿ ಆ್ಯಂಟಿ ಆಪರೇಷನ್ ಕಮಲ ಟಾಸ್ಕ್ ಫೋರ್ಸ್ ಕಮಾಂಡರ್ DK ಶಿವಕುಮಾರ್ ಅವರನ್ನು ಈಗ ಹಿಮಾಚಲ ಪ್ರದೇಶಕ್ಕೆ ರವಾನಿಸಲಾಗಿದೆ. ಹೌದು, ಅವರು ತಮ್ಮ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಬತ್ತಳಿಕೆಯಲ್ಲಿ ಇಟ್ಟುಕೊಂಡೇ ಅಲ್ಲಿಗೆ ಜಾರಿಕೊಂಡಿದ್ದಾರೆ. ಹಾಗಾಗಿ ಕಮಾಂಡರ್ ಏನು ಮಾಡ್ತಾರೆ ಅಂತ ನೋಡಬೇಕು. ಅವ್ರೇನೇನು ಮಾಡ್ತಾರೆ, ಅವ್ರಿಗೊಂದಷ್ಟು ಎಕ್ಸ್ಟ್ರಾ ಶಕ್ತಿ ಇದೆ ಅನ್ನೋದು ಕಾಂಗ್ರೆಸ್ನ ನಂಬಿಕೆ ಇರ್ಬೋದು, ತಪ್ಪಲ್ಲ. ಅವ್ರು ಯಾರು ಬೇಕೋ ಅವ್ರನ್ನ ಕರೆಸ್ಕೋಬೋದು, ಅಲ್ವಾ? ಸರಿ, ಇದಿಷ್ಟು ಕತೆ ಎಲ್ಲಿ ಹಿಮಾಚಲದಲ್ಲಿ. ಆ ಸರ್ಕಾರ ಏನಾಗುತ್ತೋ ಬಿಡುತ್ತೋ ಆಮೇಲೆ ನೋಡೋಣ. ಎಸ್. ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ ST ಸೋಮಶೇಖರ್ ಮತ್ತು ಮತದಾನಕ್ಕೆ ಗೈರಾಗಿದ್ದ ಶಿವರಾಮ್ ಹೆಬ್ಬಾರ್ ವಿರುದ್ಧ ಬಿಜೆಪಿ ಕೊತ ಅಂತ ಇದ್ದು, ಇಬ್ಬರು ಶಾಸಕರ ಸ್ಥಾನದಿಂದ ಅನರ್ಹಗೊಳಿಸುವಂತೆ ಕೋರಿ ನಾಳೆ ಸ್ಪೀಕರ್ಗೆ ದೂರು ಕೊಡಬಹುದು ಅಂತ ನಿರ್ಧಾರ ಆಗಿದೆಯಂತೆ. ಈ ಹೊತ್ತಲೇ ಮಾಜಿ ಮಂತ್ರಿ ಶಿವರಾಮ್ ಹೆಬ್ಬಾರ್ ಮಾಧ್ಯಮಗಳ ಮುಂದೆ ಬಂದ್ರು. ಯಾಕೆ ಗೈರಾದೆ ಅನ್ನೋದ್ರ ಬಗ್ಗೆ ಉತ್ತರವನ್ನ ಕೊಟ್ಟರು. ಅನಾರೋಗ್ಯದ ಕಾರಣ ನಿನ್ನೆ ಮತದಾನ ಮಾಡೋಕೆ ಆಗ್ಲಿಲ್ಲ, ಅದಕ್ಕಾಗಿ ಬರಲಿಲ್ಲ. ನಾನ್ ಮತ ಹಾಕಿದ್ರು JDS ಅಭ್ಯರ್ಥಿ ಗೆಲ್ತಿರ್ಲಿಲ್ಲ. ತಮಗೆ JDS ಜೊತೆಗಿನ ಮೈತ್ರಿಗೆ ಇಷ್ಟ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಈ ಮಧ್ಯೆ ನಿನ್ನೆ ಮುಗಿದ ರಾಜ್ಯಸಭೆ ಚುನಾವಣೆಯಲ್ಲಿ 56ರ ಪೈಕಿ 30ರಲ್ಲಿ ಗೆದ್ದಿರುವಂತಹ ಬಿಜೆಪಿ ರಾಜ್ಯಸಭೆಯಲ್ಲಿ ಮೆಜಾರಿಟಿ ಮಾರ್ಕ್ ಅನ್ನ ಸನ್ನಿಹಿತದಲ್ಲಿದೆ. ಮೇಲ್ಮನೆಯಲ್ಲಿ ಬಿಜೆಪಿ 97 ಸ್ಥಾನ ಹೊಂದಿದ್ದು, NDA ಸಂಖ್ಯಾಬಲ 120ಕ್ಕೆ ಏರಿಕೆ ಕಂಡಿದೆ. ಸರಳ ಬಹುಮತಕ್ಕೆ ಕೇವಲ 4 ಸ್ಥಾನಗಳು ಕೊರತೆ ಇದೆ. ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ, ಹೋಗಬೇಕು ಅಂತ ಅಂದುಕೊಂಡಿದ್ದೆ. ಆ ಕಾರಣಕ್ಕೆ ಮತದಾನ ಮಾಡಲಿಲ್ಲ. ನನಗೆ ಬರ್ತೇನೆ ಅಂತ ಯಾರಿಗೂ ಸುಳ್ಳು ಹೇಳಲಿಲ್ಲ. ನನ್ನ ಓಟ್ ಹಾಕದೇ ಬಗ್ಗೆ ನನಗೂ ನೋವಿದೆ. ನಾನು ಓಟ್ ಹಾಕಿದ್ದಿಲ್ಲ, JDSನ ಮತ್ತೊಂದು ಕ್ಯಾಂಡಿಡೇಟ್ ಬಂದು ಹೋಗ್ತಿದ್ದಿಲ್ಲ. ಈ ನಿರ್ಣಯ ಯಾಕೆ ತೊಗೊಂಡಿತ್ತು ನಮ್ಮ ಪಕ್ಷ ಅನ್ನೋದು ನನಗೆ ಗೊತ್ತಿಲ್ಲ. 8-9 ಓಟಿನ ಕೊರತೆ ಇದ್ದಾಗ JDSನವ್ರಿಗೆ ನಿನ್ನೆ ಆರೋಗ್ಯ ಕೆಟ್ಟು ಮತ ಹಾಕಲು ಸಾಧ್ಯವಿಲ್ಲದ ದೇಹ ಸ್ಥಿತಿ ಇಷ್ಟೊಂದು ಇವತ್ತಿಗೆ ಇಂಪ್ರೂವ್ ಆಗತ್ತಾ? ಮತ್ತು ಆರೋಗ್ಯವೇ ಇಲ್ಲದೆ ತಳ್ಳುಗಾಡಿ ಕುರ್ಚಿನಲ್ಲಿ ಬಂದು ಅಥವಾ ಆಂಬ್ಯುಲೆನ್ಸ್ ಅಲ್ಲಿ ಬಂದು ಓಟ್ ಹಾಕಿದ್ದನ್ನು ನಾವು ನೋಡಿದ್ದೇವೆ. ಆಯ್ತಾ? ಹಾಗಾಗಿ ನನಗೆ ದೊಡ್ಡ ರೀಸನ್ ಅಂತ ಕಾಣಿಸ್ತಿಲ್ಲ. ಹಾಗೊಂದಿದ್ರೆ ಹಿ ಕುಡ್ ಹ್ಯಾವ್ ಟೇಕನ್ ಪರ್ಮಿಷನ್. ಐ ಹೋಪ್ ಹಿ ಹ್ಯಾಸ್ ಟೇಕನ್ ಪರ್ಮಿಷನ್ ಅಂತ ಅನ್ಸತ್ತೆ ಅವರ ಪಕ್ಷದಿಂದ ಗೈರಾಗಕ್ಕೆ. ಇನ್ನು ದೂರನ್ನ ಕೊಡ್ತಾರೆ, ಸ್ಪೀಕರ್ ಏನು ಮಾಡ್ತಾರೆ ನೋಡಬೇಕು. ಬಿಕಾಸ್ ನಾನು ನಿನ್ನೆ ಹೇಳುವಾಗ ಒಂದನ್ನು ಸರಿಯಾಗಿ ಹೇಳಲಿಲ್ವೋ ಅಥವಾ ಹೇಳಲೇ ಇಲ್ವೋ ಗೊತ್ತಿಲ್ಲ. ಆಂಟಿ ಡಿಫೆಕ್ಷನ್ ಲಾನ ನೇರವಾಗಿದ್ರಲ್ಲಿ ನೀವು ಅನರ್ಹ ಮಾಡೋದಕ್ಕೆ ತರಕ್ಕಾಗತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಆಂಟಿ ಡಿಫೆಕ್ಷನ್ ಲಾಲಿ ಅಂಡರ್ ದಿ ಆಂಟಿ ಡಿಫೆಕ್ಷನ್ ಲಾ, ಯಾಕಂದರೆ ರಾಜ್ಯಸಭಾನಲ್ಲಿ. ಹಾಗಾಗಿ ಅವ್ರು ಏನು ಮಾಡ್ತಾರೆ ಸ್ಪೀಕರು ನೋಡಬೇಕು. ಮತ್ತು JDS ಜೊತೆ ನನಗೆ ಮೈತ್ರಿ ಇಷ್ಟ ಇಲ್ಲ ಅಂತಂದೆ ಹೆಬ್ಬಾರ್ ಅವರು. ಬಹಳ ಸರಿ ಪಕ್ಷ ರಾಜಕಾರಣವನ್ನು ಒಪ್ಪಿದಾಗ ಪಕ್ಷದೊಳಗಡೆ ನಡೆಯುವ ಎಲ್ಲವೂ ನನ್ನ ವೈಯಕ್ತಿಕ ಅನಿಸಿಕೆ ಆಸೆಗಳ ಪ್ರಕಾರ ನಡೆಯಬೇಕು ಅಂತ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಪಕ್ಷ ರಾಜಕಾರಣದಲ್ಲಿ ಇರಬೇಕಾದರೆ ಬೇಕಿದ್ರೆ ಅವರು ಇಂಡಿಪೆಂಡೆಂಟ್ ಆಗಿದ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದು. ಲೈಕ್ ಜನಾರ್ದನ ರೆಡ್ಡಿ,
ಅಥವಾ ಇನ್ಯಾರ್ಯಾರು 3-4 ಜನ ಇದ್ದಾರೆ, ಪುಟ್ಟಸ್ವಾಮಿ ಗೌಡರು ಈ ಥರ ಯಾರು ಇದ್ದಾರೆ, ಏನು ಬೇಕಾದ್ರೂ ಮಾಡ್ಕೋಬೋದು, ನನಗೆ ಇದು ಇಷ್ಟ ಇಲ್ಲಪ್ಪ ನಾ ಬರಲ್ಲ ಅನ್ಬೋದು, ಇಂಡಿಪೆಂಡೆಂಟ್. ಪಕ್ಷ ರಾಜಕಾರಣದ ಒಳಕ್ಕೆ ಬಂದ ಮೇಲೆ ಪಕ್ಷದ ಎಲ್ಲ ನಿರ್ಣಯಗಳು ನನ್ನ ವೈಯಕ್ತಿಕ ಅನಿಸಿಕೆ ಆಸೆಗಳಿಗೆ ತಕ್ಕಂತೆ ಪಕ್ಷ ನಿರ್ಧಾರ ಮಾಡಬೇಕು ಅಂತ ಬಯಸಲಿಕ್ಕೆ ಬರುವುದಿಲ್ಲ. ಪಕ್ಷದ ಅನಿವಾರ್ಯತೆ ಲೆಕ್ಕಾಚಾರದಲ್ಲಿ ಅದು ನಡೆಯುತ್ತೆಯೇ ಹೊರತು ವ್ಯಕ್ತಿಯ ಲೆಕ್ಕಾಚಾರದಲ್ಲಿ ಅದು ನಡೆಯಲ್ಲ. ಅದು ಕಾಂಗ್ರೆಸ್ನಲ್ಲೂ ನಿಜ, ಬಿಜೆಪಿಲೂ ನಿಜ. ಪ್ರೆಸೆಂಟ್ ಸಿಚುವೇಶನ್ ತುಂಬಾ ಜನ ಅರ್ಥ ಮಾಡ್ಕೊಳ್ಬೇಕು. ನಿಮಗೆ ನಿಮ್ಮದೇ ಆದ ಕಾರಣ 1000 ಇರಬಹುದು, ಅದು ನಿಮಗೆ ಬಿಟ್ಟಿತ್ತು.